ಅಮಾಯಕ ಮಹಿಳೆ ಮೇಲೆ ರೌಡಿ ಶೀಟರೊಬ್ಬ ದರ್ಪ ಮೆರೆದಿದ್ದಾನೆ. ಅಗ್ರಹಾರ ದಾಸರಹಳ್ಳಿಯ ಹೂವಿನ ಮಾರ್ಕೆಟ್ನಲ್ಲಿ ಘಟನೆಯಾಗಿದೆ. ಏಕಾಏಕಿ ಮಹಿಳೆ ಮೇಲೆ ಕಿರಾತಕ ಹಲ್ಲೆ ಮಾಡಿದ್ದಾನೆ. ಯಾಕೆ ಹಲ್ಲೆ ಮಾಡಿದ್ದಾನೆ ಅಂದ್ರೆ ಮಾರ್ಕೆಟ್ನಲ್ಲಿ ತನ್ನ ಹವಾ ಮೇಂಟೈನ್ ಮಾಡೋದಕ್ಕೆ ರೌಡಿ ಶೀಟರ್ ಈ ಕೃತ್ಯವನ್ನ ಎಸಗಿರುವ ಬಗ್ಗೆ ಶಂಕೆ ಮೂಡ್ತಾ ಇದೆ. ಹೂವಾ ರಮೇಶ್ ವಿರುದ್ಧ ಈಗಾಗಲೇ ಮಾಗಡಿ ರಸ್ತೆ ಠಾಣೆಗೆ ಮಹಿಳೆ ದೂರನ್ನ ನೀಡಿದ್ದಾರೆ. ಮಹಿಳೆ ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಂಜೆ ಸುಮಾರು 6 ಗಂಟೆಯ ಸಮಯದಲ್ಲಿ ಏಕಾಏಕಿ ಸ್ಥಳಕ್ಕೆ ಬಂದಂತಹ ರೌಡಿ ಶೀಟರ್ ಅಲ್ಲೇ ಸ್ಥಳದಲ್ಲಿದ್ದಂತಹ ಮಹಿಳೆಯ ಮೇಲೆ ದರ್ಪವನ್ನ ಮೆರೆದಿದ್ದಾನೆ, ಹಲ್ಲೆಯನ್ನ ಮೆರೆದಿದ್ದಾನೆ. ಜನರು ಓಡಾಟ ಇದೆ, ಜನರು ಓಡಾಡ್ತಾ ಇದ್ರು ಕೂಡ ಧೈರ್ಯವಾಗಿ ಸಂಜೆ 6 ಗಂಟೆ ಸುಮಾರಿಗೆ ಬಂದು ಆ ಮಹಿಳೆಯ ಮೇಲೆ ದರ್ಪವನ್ನ ಮೆರೆದಿದ್ದಾನೆ. ಆ ಹೂವಿನ ಮಾರ್ಕೆಟ್ನಲ್ಲಿ ತನ್ನ ಹವಾ ಮೇಂಟೈನ್ ಮಾಡೋದಕ್ಕೆ ತಾನೊಬ್ಬ ರೌಡಿ ಶೀಟರ್, ನನಗೆಲ್ಲರೂ ಹೆದರ್ಕೊಳ್ಬೇಕು, ನನ್ನ ನೋಡಿದ್ರೆ ಎಲ್ಲರೂ ಭಯ ಬೀಳಬೇಕು ಎನ್ನುವಂತಹ ಕಾರಣಕ್ಕೆ ಮಹಿಳೆಯ ಮೇಲೆ ಯಾವುದೇ ಕಾರಣ ಇಲ್ಲದೆ ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾನೆ. ಅಲ್ಲೇ ಕುತ್ಕೊಳ್ಳೋದವ ಹೇಳಕ್ಕೆ ಯಾರು ದೌಲತ್ ತೋರಿಸ್ತಾ ಇರೋದು? ನೀನು ದೌಲತ್ ತೋರಿಸ್ತಾ ಇರೋದು, ನಾವಲ್ಲ. ಯಾಕೆ ತಕ್ಬಿಡ್ತೀಯ? ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಮಹಿಳೆ ಮೇಲೆ ಏಕಾಏಕಿ ರೌಡಿ ಶೀಟರ್ ದರ್ಪವನ್ನ ಮೆರೆದಿದ್ದಾನೆ. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಆಕೆ ಕುಳಿತುಕೊಂಡಿದ್ಲು ಆತನ ಮುಂದೆ ಅನ್ನುವ ಕಾರಣಕ್ಕೆ ಹಲ್ಲೆ ಮಾಡಿದ್ದಾನೆ ಅಂತ. ಮಹಿಳೆ ಏನ್ ಹೇಳ್ತಾರೆ? ಅವ್ರು ಕೊಟ್ಟಿರುವಂತಹ ಎಫ್ಐಆರ್ ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ? ಪ್ರತೀಕ್ಷಾ, ಬೆಂಗಳೂರಿನ ಮಾಗಡಿ ರಸ್ತೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗ್ರಹಾರ ದಾಸರಹಳ್ಳಿಯ ಹೂವಿನ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರೌಡಿ ಶೀಟರ್ ಹೂವಾ ರಮೇಶ್ನ ಒಂದು ರೌಡಿಸಂ ಯಾವ ರೀತಿಯಾಗಿದೆ ಅನ್ನೋದನ್ನ ಆ ಮಹಿಳೆ ಹೇಳ್ತಾರೆ. ಅಂದ್ರೆ ಅವರು ವಿಡಿಯೋವನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಕಳೆದ 3ನೇ ತಾರೀಕು ಸಂಜೆ 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಏಕಾಏಕಿ ಬಂದು ಹೂವು ಮಾರ್ತಾ ಇದ್ದಂತಹ ಮಹಿಳೆಯ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾನೆ ಅನ್ನೋ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ಮಾರ್ಕೆಟ್ ನಲ್ಲಿ, ಅಂದ್ರೆ ಆ ಹೂವಿನ ಮಾರ್ಕೆಟ್ ಏನಿದೆ ಅಲ್ಲಿ ಹವಾವನ್ನ ಮೇಂಟೈನ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಕೇವಲ ಮಹಿಳೆ ಮೇಲೆ ಮಾತ್ರ ಅಲ್ಲ, ಅಲ್ಲಿದ್ದಂತಹ ಸಾಕಷ್ಟು ಅಂಗಡಿ ಮಾಲೀಕರು ಜೊತೆಗೆ ವ್ಯಾಪಾರಸ್ಥರು ಏನಿದ್ದಾರೆ ಅವರ ಮೇಲೂ ಕೂಡ ಈತ ಹಲ್ಲೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮಹಿಳೆ ಕೊಟ್ಟಿರುವಂತಹ ದೂರಿನ ಅನ್ವಯ ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಪದೇ ಪದೇ ಅಲ್ಲಿದ್ದಂತಹ ಮಹಿಳೆಗೆ ಈತ ಕಿರುಕುಳವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಅಷ್ಟೇ ಅಲ್ಲ, ತುಂಬಾ ಅಶ್ಲೀಲವಾಗಿ ಬೈದಿರುವಂತದ್ದು. ಆ ವರ್ಡ್ ಅನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ರೀತಿಯಾಗಿ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಆತ ನಿಂದಿಸಿರುವಂತದ್ದು ಗೊತ್ತಾಗಿದೆ. ಅದಲ್ಲದೆ ಕೂಡ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ. ಅಂದ್ರೆ ಸುಮ್ಮನೆ ಬಿಡಲ್ಲ, ಚುಚ್ಚಿ ಬಿಡ್ತೀನಿ ಅಂತ ಹೇಳಿ ಹೊಟ್ಟೆ ಭಾಗಕ್ಕೆ ಜೋರಾಗಿ ಹೊಡೆದು ಹೆದರಿಸಿದ್ದಾನೆ ಅನ್ನೋದನ್ನ ಈಗ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಗೀತಾ ಹಾಗೆ ರಾಮಕೃಷ್ಣ ಅನ್ನೋರು ಈಗಾಗಲೇ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಪೊಲೀಸರು ತನಿಖೆಯನ್ನ ನಡೆಸ್ತಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗಾಗಿ.